ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ HMT ಬೆಂಗಳೂರು ನೇಮಕಾತಿ ಹೊಸ ಅಧಿಸೂಚನೆ ಪ್ರಕಟವಾಗಿದೆ. 2025 ನೋಟಿಫಿಕೇಶನ್ ಆಗಿದೆ. ಡೆಪ್ಟಿ ಮ್ಯಾನೇಜರ್ ಮತ್ತು ಆಫೀಸರ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವೇತನ 20,600ರಿಂದ 46,500 ರೂಪಾಯಿವರೆಗೂ ವೇತನವಿದ್ದು, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನೋಡಿ, ಏನಿದು HMT ಲಿಮಿಟೆಡ್ ಅನ್ನೋದೇನಿದೆ, ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗಲ್ಲಿ ಇರ್ತಕ್ಕಂಥ ಒಂದು ಯೂನಿಟ್ ಆಗಿರ್ತಕ್ಕಂಥದ್ದು HMT. ಈ HMTಯಲ್ಲಿ ಬಹುತೇಕ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಹುದ್ದೆಗಳು ಹೇಗಪ್ಪ ಅಂತ ಹೇಳಿದ್ರೆ, ಇದು 2 ವರ್ಷಗಳ ಕಾಲ ಫಿಕ್ಸ್ ಟರ್ಮ್ ಅಪಾಯಿಂಟ್ಮೆಂಟ್ ಬೇಸಿಸಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿರ್ತಕ್ಕಂಥದ್ದು. ಹಾಗಾದರೆ ನಾವು ಇಲ್ಲಿ ಒಂದೊಂದಾಗಿ ಒಂದು ಹುದ್ದೆಗಳ ಬಗ್ಗೆ ನಾವು ಮಾಹಿತಿ ನೋಡೋಣ. ಯಾವ್ಯಾವ ಹುದ್ದೆಗಳು, ವೇಕೆನ್ಸಿ ಎಷ್ಟು, ಅದ್ರ ಇನ್ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವಿಲ್ಲಿ ನೋಡಿದ್ರೆ ಡೆಪ್ಟಿ ಮ್ಯಾನೇಜರ್ ಇರ್ತಕ್ಕಂಥ ಏನು ಹುದ್ದೆ ಇದೆ, ಈ ಡೆಪ್ಟಿ ಮ್ಯಾನೇಜರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಟೋಟಲ್ ಇರ್ತಕ್ಕಂಥ ವೇಕೆನ್ಸಿ 9 ಹುದ್ದೆಗಳನ್ನು ಕರೆದಿದ್ದಾರೆ. ಏಜ್ ಲಿಮಿಟ್ ಇಲ್ಲಿ ಮ್ಯಾಕ್ಸಿಮಮ್ ಅವರಿಗೆ 35 ವರ್ಷ, ಅಂದರೆ 1/7 ಅಂದರೆ 1 ಜುಲೈ 2025ಕ್ಕೆ ಅವರು ಮ್ಯಾಕ್ಸಿಮಮ್ ಅವರು 35 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು. ಅವರು ಕ್ವಾಲಿಫಿಕೇಶನ್ ಏನೇನಾಗಿರಬೇಕು, CA CMA ಮತ್ತು ICWA ಇರ್ತಕ್ಕಂಥ ಒಂದು ಈ ಅರ್ಹತೆ ಅಂದರೆ ಈ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಅವರಿಗಿರ್ತಕ್ಕಂಥ ಒಂದು ವಯೋಮಿತಿ ನೋಡೋದಾದರೆ ನಾವಿಲ್ಲಿ 6 ವರ್ಷಗಳ ಕಾಲ ಅಂದರೆ 6 ಇಯರ್ಸ್ ಅವರಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಅವರಿಗಿರ್ತಕ್ಕಂಥ ಒಂದು ವೇತನ ನೋಡೋದಾದರೆ ನಾವಿಲ್ಲಿ ಡೈರೆಕ್ಟಾಗಿ ಒಂದು CTC ಅಂದರೆ ಪ್ರತಿ ವರ್ಷದ ಆ್ಯನ್ಯುವಲ್ ಅನ್ನು ನೋಡೋದಾದ್ರೆ ನಾವಿಲ್ಲಿ 11 ಲಕ್ಷ ರೂಪಾಯಿ ಪರ್ ಆ್ಯನ್ಯುವಲ್ ಆಗಿರುತ್ತದೆ. ಓಕೆ, ಇದು ಒಂದು ಜಾಬ್ ಲೊಕೇಶನ್ ಅವ್ರಿಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬೆಂಗಳೂರು ಸೇರಿದಂತೆ, ಅಂದರೆ HMT ಇರ್ತಕ್ಕಂಥ ಬೇರೆ ಬೇರೆ ಯೂನಿಟಲ್ಲಿ ಕೂಡ ಅವರಿಗೆ ಪೋಸ್ಟಿಂಗನ್ನು ಹಾಕೋಕ್ಕೆ ಸಾಧ್ಯತೆ ಇದೆ. ಮೊದಲನೇದಾಗಿ ಅವ್ರಿಗೆ ಇರ್ತಕ್ಕಂಥದ್ದು ಬೆಂಗಳೂರು ಯೂನಿಟ್ ಆಗಿರಲಿದೆ. ಇದಾದ ನಂತರ ಹೈದರಾಬಾದು, ಕೊಚ್ಚಿ, ಓಕೆ, ಇದೇ ಥರದ ಒಂದು ಅಜ್ಮೀರ್ ಇರ್ತಕ್ಕಂಥದ್ದು, ಅಂದರೆ ಬೇರೆ ಬೇರೆದು ಒಂದು ಭಾರತಾದ್ಯಂತ HMT ಯೂನಿಟ್ಗಳಿದ್ದಾವೆ, ಅಲ್ಲಿ ಹಾಕೋಕ್ಕೆ ಕೂಡ ಅಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಆಫೀಸರ್ ಅಂದರೆ ಕಂಪ್ನಿ ಸೆಕ್ಯೂರಿಟಿ ಇರ್ತಕ್ಕಂಥದ್ದು ಏನು ಹುದ್ದೆ ಸಂಬಂಧಪಟ್ಟ ಅಭ್ಯರ್ಥಿಗಳು, ಇವರಿಗಿರ್ತಕ್ಕಂಥ ಒಂದು ವೇಕೆನ್ಸಿ ಮ್ಯಾಕ್ಸಿಮಮ್ ಇವರು 1 ಜುಲೈ 2025ಕ್ಕೆ ಅನ್ವಯವಾಗುವಂತೆ ಇವರು ಮಿನಿಮಮ್ ಇವರು ಮ್ಯಾಕ್ಸಿಮಮ್ ಎಷ್ಟು ಇರ್ತಕ್ಕಂಥದ್ದು 30 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇವರ ಒಂದು ಕ್ವಾಲಿಫಿಕೇಶನ್ ನಾವಿಲ್ಲಿ ನೋಡೋದಾದರೆ ಇವರು LLB ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ACS ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಈ ಥರದ ಒಂದು ಕ್ವಾಲಿಫಿಕೇಷನ್ ಮತ್ತು ಕಂಪ್ಯೂಟರ್ ಸ್ಕಿಲ್ ಇರ್ತಕ್ಕಂಥ ಅಭ್ಯರ್ಥಿಗಳು, ICSI ಇರ್ತಕ್ಕಂಥ ಏನು ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ಅಂದರೆ ಈ ಥರದ ಒಂದು ಎಜುಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇವರಿಗಿರ್ತಕ್ಕಂಥ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಅಂದರೆ 2 ವರ್ಷಗಳ ಕಾಲ ಫೀಲ್ಡಲ್ಲಿ ಇರ್ತಕ್ಕಂಥ ಒಂದು ರಿಲೇಟೆಡ್ ಇರ್ತಕ್ಕಂಥ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರ್ತಕ್ಕಂಥ ಅಭ್ಯರ್ಥಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಇವರಿಗೆ ಇರ್ತಕ್ಕಂಥ ಒಂದು ವೇತನ ನೋಡೋದಾದರೆ ನಾವಿಲ್ಲಿ ಇವರಿಗೆ ಇಲ್ಲಿ 8.5 ಲ್ಯಾಕ್ಸ್ ಇನ್ ಪರ್ ಆ್ಯನ್ಯುವಲ್ ಇನ್ಕಮ್ ಇರ್ತಕ್ಕಂಥದ್ದು. ಓಕೆ, ಹಾಗಾದರೆ ಇವರಿಗಿರ್ತಕ್ಕಂಥ ಒಂದು ಜಾಬ್ ಪೋಸ್ಟಿಂಗ್ ಅಂದರೆ HMT ಲಿಮಿಟೆಡ್ ಕಾರ್ಪೊರೇಷನ್ ಹೆಡ್ ಆಫೀಸ್ ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಯೂನಿಟಲ್ಲಿ ಈ ಉದ್ಯೋಗವನ್ನು ನೀಡಲಾಗುವುದು. ಅದೇ ರೀತಿ ಏನು ಪೋಸ್ಟ್ ಸಿ ಇರ್ತಕ್ಕಂಥ ಆಫೀಸರ್ ಲೀಗಲ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು, ಇವರಿಗಿರ್ತಕ್ಕಂಥ ಹುದ್ದೆ ಒಂದು ಇರ್ತಕ್ಕಂಥ ಹುದ್ದೆ, ಇವರು ಕೂಡ ಇಲ್ಲಿ 1 ಜುಲೈ 2025ಕ್ಕೆ ಅನ್ವಯವಾಗುವಂತೆ ಮ್ಯಾಕ್ಸಿಮಮ್ ಇವರು 30 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ. ಒಂದು ಕ್ವಾಲಿಫಿಕೇಶನ್ ವೈಸ್ ನಾವಿಲ್ಲಿ ನೋಡೋದಾದರೆ ಅವರು ಇಲ್ಲಿ LLB ಆಗಿರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇದರಲ್ಲಿ ಬಹು ಮುಖ್ಯವಾಗಿ 60% ಒಂದಿಗೆ ನೀವು ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. SC ST ಅಭ್ಯರ್ಥಿಗಳು ಇಲ್ಲಿ 50% ಒಂದಿಗೆ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಇದರ ಜೊತೆಗೆ ನೀವು ಕಂಪ್ಯೂಟರ್ ಸ್ಕಿಲ್ಲನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು. ಹಾಗಾದರೆ ಇವರಿಗಿರ್ತಕ್ಕಂಥ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡೋದಾದರೆ 2 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅವರಿಗೆ ಒಂದು ಇರ್ತಕ್ಕಂಥ ಒಂದು ಪೇಮೆಂಟ್ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದರೆ ನಾವಿಲ್ಲಿ ಅವರು ಕೂಡ ಇಲ್ಲಿ 8.5 ಲ್ಯಾಕ್ಸ್ ಪರ್ ಆ್ಯನ್ಯುವಲ್ ಇನ್ಕಮನ್ನು ಹೊಂದಿರ್ತಾರೆ. ಹಾಗಾದರೆ ಪ್ಲೇಸ್ ಪೋಸ್ಟಿಂಗ್ ಇರ್ತಕ್ಕಂಥದ್ದು HMT ಬೆಂಗಳೂರು ಇರ್ತಕ್ಕಂಥ ಹೆಡ್ ಆಫೀಸಲ್ಲಿ ಇರ್ತಕ್ಕಂಥ ಅವರಿಗೆ ಉದ್ಯೋಗ ಅವಕಾಶವಿರಲಿದ್ದು, ಹಾಗಾದರೆ ಹಿಂದಿ ಆಫೀಸರ್ ಇರ್ತಕ್ಕಂಥ ಏನು ಹುದ್ದೆ ಇದೆ ಇವರಿಗಿರ್ತಕ್ಕಂಥ ಒಂದು ಹುದ್ದೆಗಳು, ಇವರು ಕೂಡ ಏಜ್ ಲಿಮಿಟ್ನ ಅವ್ರು ನೋಡೋದಾದರೆ 1 ಜುಲೈ 2025ಕ್ಕೆ ಅನ್ವಯವಾಗುವಂತೆ ಅವರು ಮ್ಯಾಕ್ಸಿಮಮ್ ಇಲ್ಲಿ 30 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದರಲ್ಲಿ ಇವರು ಇಲ್ಲಿ ಏನೋ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ MA ಆಗಿರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇವರು ಬಹುಮುಖ್ಯವಾಗಿ 60%ಗೆ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ಇದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು. ಅದರಲ್ಲಿ SC ST ಅಭ್ಯರ್ಥಿಗಳಿಗೆ 50%ಒಂದಿಗೆ ಏನು BA ಪಾಸ್ ಆಗಿರ್ತಕ್ಕಂಥ ಅಂದರೆ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ.
ಇವರಿಗೆ ಕೂಡ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ 2 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ. ಹಾಗಾದ್ರೆ ಇವರಿಗಿರ್ತಕ್ಕಂಥ ಒಂದು ಆನ್ಯುವಲ್ ಇನ್ಕಮ್ ಅಂತ ನಾವು ನೋಡೋದಾದ್ರೆ 8.5 lakhs ಪರ್ ಆನ್ಯುವಲ್ ಇನ್ಕಮ್ ಇದು ಇನ್ಕಮ್ ಆಗಿರುತ್ತೆ. ಇವರಿಗೆ ಜಾಬ್ ಪೋಸ್ಟಿಂಗ್ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ಇವರಿಗೂ ಕೂಡ ಬೆಂಗಳೂರಲ್ಲಿ ಇರ್ತಕ್ಕಂಥ ಯೂನಿಟಲ್ಲೇ ಉದ್ಯೋಗಾವಕಾಶವಿರಲಿದೆ. ನಿಮಗೆ ಮೊದಲೇ ಹೇಳಿದ ಹಾಗೆ ಇದು ಟ್ರೂನಿಯರ್ ಬೇಸಿಸ್ ಅಂದರೆ ಎಂಗೇಜ್ಮೆಂಟ್ ಇರ್ತಕ್ಕಂಥ ಅಂದರೆ 2 ವರ್ಷಗಳ ಕಾಲ. ಅಂದರೆ ಇಲ್ಲಿ ನೋಡಿ ಫಿಕ್ಸ್ಡ್ ಟ್ರೂನಿಯರ್ ಆಫ್ 2 year ಇರ್ತಕ್ಕಂಥದ್ದು. ಅಂದರೆ 2 ವರ್ಷಗಳ ಕಾಲ ಟ್ರೂನಿಯರ್ ಬೇಸಿಸ್ ಮೇಲೆ ನಿಮಗೆ ಈ ರಿಕ್ವೈರ್ಮೆಂಟನ್ನು ಮಾಡ್ಕೊಳ್ತಕ್ಕಂಥದ್ದು. ಅಪ್ಲಿಕೇಶನ್ ಫೀ ಬಗ್ಗೆ ಇಲ್ಲಿ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ನಾವಿಲ್ಲಿ ಏನಿದು ನಾನ್ ರಿಫಂಡಬಲ್ ಅಮೌಂಟ್ ಇರ್ತಕ್ಕಂಥ ಅಂದರೆ ನಾನ್ ರಿಫಂಡಬಲ್ ಡಿ ಡಿ ಇರ್ತಕ್ಕಂಥದ್ದು. ಇದು ಇಲ್ಲಿ 750 ರೂಪಾಯಿ ಇವರಿಗೆ ಅರ್ಜಿ ಶುಲ್ಕವಿದೆ. 750 ರೂಪಾಯಿ ಇದು EWS ಮತ್ತು OBC ಅಭ್ಯರ್ಥಿಗಳಿಗೆ ಇದ್ದರೆ SC ST ಅಭ್ಯರ್ಥಿಗಳಿಗೆ ಇಲ್ಲಿ 250 ರೂಪಾಯಿ ಅರ್ಜಿ ಶುಲ್ಕವಿದೆ. ಓಕೆ, ಈ 200 ಅರ್ಜಿ ಶುಲ್ಕವನ್ನು ಯಾವ ಹೆಸರು ಮೇಲೆ ಇಲ್ಲಿ ನಾವು ತೆಗಿಬೇಕಪ್ಪ ಅಂತಂದರೆ HMT ಲಿಮಿಟೆಡ್ ಬೆಂಗಳೂರು ಇವರ ಹೆಸರಿನಲ್ಲಿ ಈ ಒಂದು DD ಅನ್ನು ತಕ್ಕೋಬೇಕಾಗತ್ತೆ. ಓಕೆ, ಹಾಗಾದರೆ ಈ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕಪ್ಪ ಅಂತಂದರೆ ಈ ಅರ್ಜಿಗಳನ್ನು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮತ್ತೆ ಅರ್ಜಿಯಲ್ಲಿ ಎನ್ವೆಲಪ್ ಕವರ್ ಮೇಲೆ ಹೀಗೆ ಬರೀಬೇಕಾಗತ್ತೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಏನು ಈ ಥರ ಬರೆದುಬಿಟ್ಟು ನೀವು ಯಾವ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಆ ಒಂದು ಪೋಸ್ಟ್ ನೇಮನ್ನು ಇಲ್ಲಿ ಬರೆದ್ಬಿಟ್ಟು ಎನ್ವೆಲಪ್ ಕವರಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ಕೊಟ್ಟಿರ್ತೇನೆ. ಆ ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ನೀವು ಈ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನ ಸಲ್ಲಿಸ್ತಕ್ಕಂಥದ್ದು. ದ ಜನರಲ್ ಮ್ಯಾನೇಜರ್ ಕೋಆಪರೇಟಿವ್ HR HMT ಲಿಮಿಟೆಡ್ ನಂಬರ್ 59 HMT ಭವನ್ ಬಳ್ಳಾರಿ ರೋಡ್ ಬೆಂಗಳೂರು 560032 ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಬೈ ಸ್ಪೀಡ್ ಪೋಸ್ಟು ಆರ್ಡಿನರಿ ಪೋಸ್ಟ್ ಮುಖಾಂತರನೂ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಬಗ್ಗೆ ಯಾವ ರೀತಿಯದ ಅಂತಲೂ ನಾವಿಲ್ಲಿ ನೋಡೋದಾದರೆ ತಾವುಗಳು ಗಮನಿಸಬಹುದು ಇಲ್ಲಿ. ಓಕೆ, ಅದರಲ್ಲಿ ಮುಖ್ಯವಾಗಿ 11/8/2025 ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥದ್ದು. ಹಾಗಾದರೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಹೀಗಿರಲಿದೆ, ತಾವುಗಳು ಇಲ್ಲಿ ಗಮನಿಸಬಹುದು. ಓಕೆ, ಈ ಥರದ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ನಾನು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.